ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನೋಡಿರಿ ಇವತ್ತೊಂದು ಟೇಸ್ಟಿಯಾದಂತಹ ಶಿರಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ, ಅಥವಾ ಕೇಸರಿ ಬಾತು. ನೋಡಿರಿ, ಸೂಪರ್ ಸಾಫ್ಟಾಗಿ ಗಟ್ಟಿ ಆಗಲಾರ್ದೇ ಯಾವ ರೀತಿ ಇದನ್ನು ಕೇಸರಿ ಬಾತನ್ನು ಮಾಡೋದಂತ ನೋಡ್ಕೊಳ್ರಿ. ಈ ಸ್ವೀಟ್ ಜೊತೆ ಈ ಥರ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿರಿ. ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಬನ್ನಿ, ಯಾವ ಕೇಸರಿ ಬಾತು ಯಾವ ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ, ಬಾದಾಮ್, ಪಿಸ್ತಾ, ಏಲಕ್ಕಿ ಮತ್ತು ಒಣ ಕೊಬ್ಬರಿ, ಒಂದು ಕಪ್ಪಷ್ಟು ರವೆ ಮತ್ತು ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ, ಮಾವಿನ ಹಣ್ಣಿನ ಪಲ್ಪ್ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ನಾನಿವತ್ತು ಮಾವಿನ ಹಣ್ಣಿನ ಶಿರಾ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ ಕೂಡ ಹಾಗೆ ಇರುತ್ತೆ. ಒಂದು ಸಾರಿ ಈ ಥರ ನೀವು ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗಾದರೆ ಮಾಡೋಣ ಬನ್ನಿ. ಈಗ ಕಡಾಯಿಗೆ ಬಿಸಿ ಮಾಡಿ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದರಲ್ಲಿ ನಾನು ತೋರಿಸಿದಂತೆ ಎಲ್ಲ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಳ್ರಿ. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಬಾದಾಮ್ ಮತ್ತು ಪಿಸ್ತಾ, ಕರ್ಬೂಜ ಬೀಜ ಎಲ್ಲ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದೇ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು. ನೋಡಿರಿ, ಈಗ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಕಡಕ್ಕಾಗೋ ರೀತಿಯಲ್ಲಿ ಫ್ರೈ ಮಾಡಿಕೊಳ್ರಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಈಗ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನೋಡಿರಿ, ಅದೇ ಕಡಾಯಿಗೆ ನಾನು ಒಂದು ಕಪ್ಪಷ್ಟು ರವೆನ ಹಾಕಿ ಹುರಿತಾ ಇದ್ದೀನಿ. ನಾನಿಲ್ಲಿ ಬಾಂಬೆ ರವೆನ ಬಳಸ್ತಾ ಇದ್ದೀನಿ. ನೀವು ಬನ್ಸಿ ರವೆ ಸಹಿತ ಬಳಸಿ ಇದೇ ವಿಧಾನದಲ್ಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ. ನೋಡಿರಿ, ಇಲ್ಲಿ ಕೇಸರಿ ಬಾತ್ ಯಾವಾಗಲೂ ಗಟ್ಟಿ ಆಗಲಾರ್ದೇ ಹಲ್ವಾ ರೀತಿ ಸಾಫ್ಟಾಗಿ ಬರಬೇಕು ಅಂದರೆ ರವೆನ ನೀವು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಆವಾಗ ನೋಡಿರಿ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ರವೆ ಕೂಡ ಫ್ರೈ ಆಯಿತು, ಅದನ್ನು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಕಡಾಯಿಗೆ ನಾನು ಕೇಸರಿ ಬಾತಿಗೆ ಬೇಕಾದಷ್ಟು ನೀರು ಹಾಕಿದ್ದೀನಿ. ಅಂದರೆ 1 ಕಪ್ಪೇ ರವೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆಗಿದೆ ಅನ್ನಿಸ್ಬೋದು, ಬಟ್ ಜಾಸ್ತಿ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೀರನ್ನು ಕುದಿಯೋಕ್ಕೆ ಬಿಡೋಣ. ನೋಡ್ರಿ, ಇಲ್ಲಿ ನೀರು ಬಾಯ್ಲ್ ಆಗ್ತಾಯಿದೆ. ಹೀಗೆ ನೀರು ಕುದಿಬೇಕಾದ್ರೆ ಫ್ಲೇಮನ್ನು ಕಡಿಮೆ ಮಾಡಿಬಿಡಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿದಿರೋ ರವೆನ ಹಾಕಿ ನಿಧಾನಕ್ಕೆ ತಿರುಗಿಸ್ರಿ. ನೋಡಿರಿ, ನೀರು ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಜಾಸ್ತಿ ಆಗೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ, ಚೆನ್ನಾಗಿ ಅದು ಬಾಯ್ಲ್ ಆದಮೇಲೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕೇಸರಿ ಬಾತು ರೆಡಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ರವೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಗಂಟು ಇಲ್ಲದೆ ಇರೋ ರೀತಿ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಳ್ರಿ. ನೋಡಿ, ಇಲ್ಲಿ ಒಂದು 2 ನಿಮಿಷ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಸಿಹಿಗೆ ಬೇಕಾದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ನಾವು ಸ್ವಲ್ಪ ಸಿಹಿ ಇರೋ ಹಣ್ಣನ್ನು ಬಳಸಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಇಲ್ಲಿ ಮಾವಿನ ಹಣ್ಣಿನ ಪಲ್ಪನ್ನು ಸಹಿತ ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ನಾವು ಯಾವುದೇ ಫುಡ್ ಕಲರ್ ಬಳಸೋ ಅವಶ್ಯಕತೆ ಇಲ್ಲ. ನೋಡಿರಿ, ಇಲ್ಲಿ ಹಣ್ಣಿನಲ್ಲಿರುವಂಥ ನ್ಯಾಚುರಲ್ ಕಲರೇ ಅದರಲ್ಲೇ ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಶಿರಾ ನೋಡಿ ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ನಾವು ಮೇಲಿಂದ ಯಾವ ಫುಡ್ ಕಲರು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿರಿ, ಮಾವಿನ ಹಣ್ಣು ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾದ್ರೆ ನೀವೇನು ಮಾಡಬೇಕು, ಫ್ಲೇಮನ್ನು ಆಫ್ ಮಾಡಿ ಈಗ ನಾವು ಫಸ್ಟ್ ಫ್ರೈ ಮಾಡ್ಕೊಂಡಂತೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಈಗ ಲಾಸ್ಟಲ್ಲಿ ನಾನು ಇದಕ್ಕೆ ಏಲಕ್ಕಿ ಪುಡಿನ ಜಜ್ಜಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಣ ಕೊಬ್ಬರಿ. ನೋಡಿರಿ, ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿರಿ. ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿರಿ. ಈ ರೀತಿ ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ಕೇಸರಿ ಬಾತ್ ತಿಂದು ಬೇಜಾರಾದಾಗ, ಯಾವುದೇ ಫಂಕ್ಷನ್ಗಳಿದ್ದಾಗ ವೆರೈಟಿಯಾಗಿ ಮಾಡಬೇಕು ಸ್ವೀಟ್ ಅಂದರೆ ಇದನ್ನು ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಈ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಈ ರೀತಿ ನೋಡಿರಿ ಒಂದ್ಸರಿ ಶಿರಾನ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ತುಂಬ ಗಟ್ಟಿಯಾಗಿಲ್ಲ, ತುಂಬ ನೀರಾಗಿಲ್ಲ, ಸಾಫ್ಟಾಗಿದೆ. ನೀವು ಅಗಿಯೋದೇ ಬೇಡ.
ಬಾಯಲ್ಲಿಟ್ಟರೆ ಕರಗುತ್ತೆ ನೋಡ್ರಿ, ಅಷ್ಟು ಚೆನ್ನಾಗಿದೆ. ಇದ್ರ ಕಾಂಬಿನೇಷನ್ ಆಗಿ ನಾನು ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ ನೋಡಿರಿ. ಇಷ್ಟ ಆದರೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ.